ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ಸೀಸನ್ ಸ್ಪೆಷಲ್ ಆಗಿರುವಂತಹ ಅಮಟೆಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಬಹಳ ಈಸಿಯಾಗಿ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ನೋಡೋಣ. ನಾನಿಲ್ಲಿ 1/4 kg ಅಮಟೆಕಾಯಿನ ತೊಗೊಂಡಿದ್ದೀನಿ. ಅಮಟೆಕಾಯಲ್ಲಿ ಹಲವು ವೆರೈಟಿಗಳಿದೆ, ಸಣ್ಣ ಗಾತ್ರದ್ದು ಬರುತ್ತೆ, ಈ ರೀತಿ ತುಂಬ ಪಲ್ಪ್ ಇರುವಂತಹ ಅಮಟೆಕಾಯಿಯು ಬರುತ್ತೆ. ಆದಷ್ಟು ಎಳೆದಿರಲಿ, ಚೆನ್ನಾಗಿ ತೊಳೆದು ಅದನ್ನು ಈ ರೀತಿ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೊಳ್ಳಿ. ಅಂದರೆ ಒಂದು ಚೂರು ನೀರಿನ ಅಂಶ ಇರಬಾರ್ದು. ಉಪ್ಪಿನಕಾಯಿ ಮಾಡಬೇಕಾದ್ರೆ ಆದಷ್ಟು ಎಲ್ಲನೂ ಡ್ರೈ ಆಗಿರಬೇಕು, ಪಾತ್ರೆ ಕೂಡ. ಇದು ಆದಷ್ಟು ಎಳೆಯದಾಗಿರೋ ಕಾಯಿ ತೊಗೊಂಡ್ರೆ ಒಳ್ಳೆಯದು. ಬಲ್ತಿದ್ರೆ ಒಳಗಡೆ ಇರೋ ಬೀಜನ ನಾವು ಸೇರ್ಸೋಕ್ಕಾಗೋದಿಲ್ಲ, ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ಕಟ್ ಮಾಡೋದಕ್ಕೆ ಕೂಡ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಕಾಯಿ ಬಲ್ತಿದ್ರೆ. ಸೊ ಒಳಗಡೆ ಇರೋ ಬೀಜನ ನಾವು ಸೇರಿಸಬಾರ್ದು. ಎಳೆಯದಾಗಿದ್ದರೆ ನೀವು ಹಾಗೇ ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು. ಅಮಟೆಕಾಯಲ್ಲಿ ಸಣ್ಣ ಗಾತ್ರದ ಅಮಟೆಕಾಯಿ ಕೂಡ ಬರುತ್ತೆ, ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಮಿಡಿ ಉಪ್ಪಿನಕಾಯಿ ಥರ ನೀವು ಮಾಡ್ಕೊಳ್ಬೋದು. ಈ ರೀತಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ವಾಟೆ ಏನಿರುತ್ತೆ ನೋಡಿ ಎಷ್ಟು ಮುಳ್ಳುಮುಳ್ಳಾಗಿದೆ, ಇದನ್ನು ನಾವು ಬೆಳೆಸೋಕ್ಕಾಗೋದಿಲ್ಲ. ಇನ್ನು ಈ ರೀತಿ ಕಟ್ ಮಾಡಿರುವಂತಹ ಅಮಟೆಕಾಯಿನ ಒಂದು ಗಾಜಿನ ಬಾಟ್ಲಿ ಅಥವಾ ಈ ಪಿಂಗಾಣಿ ಜಾಡಿ ಏನಿರುತ್ತೆ ಅದರಲ್ಲಿ ಚೆನ್ನಾಗಿ ಒಣಗಿರಬೇಕು. ಆ ಜಾಡಿನಲ್ಲಿ ಹಾಕ್ಕೊಳ್ಬೇಕು. 1 ಲೇಯರ್ ಅಮಟೆಕಾಯಿ ಹೋಳುಗಳಾದರೆ 1 ಲೇಯರ್ ಕಲ್ಲುಪ್ಪು, ಆ ರೀತಿ ನೀವು ಹಾಕ್ಕೊಳ್ಳಿ. ಜಾಸ್ತಿ ಹುಳಿ ಇದ್ದರೆ ಉಪ್ಪು ಜಾಸ್ತಿ ಹಿಡಿಯುತ್ತೆ. ನಾನು ತೊಗೊಂಡಿರೋದು ಕಷಿ ಅಮಟೆ, ಅಂದರೆ ಈ ಜಾಸ್ತಿ ಪಲ್ಪಿರುವಂಥ ಅಮಟೆಕಾಯಿ ಆಗಿರೋದ್ರಿಂದ ಉಪ್ಪು ಇಷ್ಟು ಸಾಕು. ನೀವು ನೋಡಿಕೊಂಡು ಹುಳಿ ಜಾಸ್ತಿ ಇದ್ದರೆ ಜಾಸ್ತಿ ಉಪ್ಪು ಹಾಕ್ಕೊಳ್ಳಿ. 1 ದಿವಸ 1 ಅಥವಾ 2 ದಿವಸ ನೀವು ಇದನ್ನು ಇಡಬೇಕಾಗತ್ತೆ. ನಾನು 2 ದಿವಸ ಇಟ್ಟಿದ್ದೆ. ಚೆನ್ನಾಗಿ ನೋಡಿ ನೀರು ಕೂಡ ಬಿಟ್ಕೊಂಡಿದೆ ಆ್ಯಂಡ್ ಉಪ್ಪು ಕೂಡ ಚೆನ್ನಾಗಿ ಹೀರ್ಕೊಂಡಿದೆ ಹೋಳುಗಳು. ಈಗ ನಾವು ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಇನ್ನೊಂದು ವಿಷಯ, ನಾವಿಲ್ಲಿ ಏನು ನೀರು ಬಿಟ್ಕೊಂಡಿರುತ್ತಲ್ಲ ಉಪ್ಪು ನೀರು, ಅದನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಏನಕ್ಕೆ ಇದನ್ನು ತೆಗೆದಿಟ್ಕೊಂಡಿದ್ದೀನಿ ಅಂತ ನಾನು ಮುಂದೆ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನು ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, 1 ಚಮಚದಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ಬೇಕು. ಚಿಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಮೆಂತ್ಯ ಕಲರ್ ಕೂಡ ನಿಮಗೆ ಚೇಂಜ್ ಆಗುತ್ತೆ. ಘಮ ಘಮ ಅಂತ ಪರಿಮಳ ಬರೋಕ್ಕೆ ಶುರುವಾದಾಗ ಇದು ಸರಿಯಾಗಿದೆ. ನೀವು ನೋಡ್ತಿರ್ಬೋದು ಇಲ್ಲಿ ಸಿಡಿತಾ ಇದೆ. ಇಷ್ಟೇ ಸಾಕು, ಜಾಸ್ತಿ ಫ್ರೈ ಮಾಡಿದ್ರೆ ಕಹಿ ಬರುತ್ತೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಖಾರಕ್ಕೆ ನಾನು ಒಂದು 20 ಬ್ಯಾಡಿಗೆ ಮೆಣಸನ್ನ ಹಾಕ್ಕೊಂಡಿದ್ದೀನಿ. ನೀವು ಗುಂಟೂರು ಮೆಣಸು ಮತ್ತು ಬ್ಯಾಡಿಗೆ ಮೆಣಸು 2 ಕಾಂಬಿನೇಷನಲ್ಲಿ ಕೂಡ ಹಾಕ್ಕೊಳ್ಬೋದು, ಖಾರ ಜಾಸ್ತಿ ಬೇಕು ಅಂದರೆ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸಣ್ಣ ತುಂಡು ಇಂಗನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಸೀದಿಸ್ಕೊಳ್ಬಾರ್ದು. ಜಸ್ಟ್ ಫ್ರೈ ಆದರೆ ಸಾಕು ನಿಮಗೆ. ಇದು ಕೂಡ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಮಸಾಲೆ ನಾವಿಲ್ಲಿ ಬಳಸ್ತಾ ಇರೋದು. ಕೆಲವರು ಜೀರಿಗೆ ಕೂಡ ಬಳಸ್ತಾರೆ, ಜೀರಿಗೆ ಆಪ್ಷನಲ್, ನಾವು ಬಳಸೋದಿಲ್ಲ. ಇದನ್ನು ನಾನು ಈ ರೀತಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಮೊದಲು ಈ ರೀತಿ ಪುಡಿ ಮಾಡ್ಕೊಳ್ಳಿ. ನಂತರ ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ ಉಪ್ಪು ನೀರು, ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಉಪ್ಪು ನೀರು ಕಮ್ಮಿ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಚೆನ್ನಾಗಿ ಕಾಯಿಸಿ ಅದು ತಣ್ಣಗೆ ಆದಮೇಲೆ ನೀವು ಸೇರಿಸ್ಕೊಂಡು ಈ ರೀತಿ ಮಸಾಲೆನ ರುಬ್ಕೊಳ್ಬೋದು. ಈ ಮಸಾಲೆಗೆ ನಾವು ಮೊದಲೇ ಉಪ್ಪಲ್ಲಿ ಹಾಕಿಟ್ಟಿರುವಂತಹ ಅಮಟೆಕಾಯಿ ಹೋಳುಗಳೇನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ನಾವಿಲ್ಲಿ ಎಣ್ಣೆ ಎಲ್ಲ ಏನೂ ಬಳಸಿಲ್ಲ. ಬೇಕಿದ್ದಲ್ಲಿ ನೀವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೋದು. ಎಣ್ಣೆಗೆ ಸ್ವಲ್ಪ ಸಾಸಿವೆ ಇಂಗು ಹಾಕಿ ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆ ತಣ್ಣಗಾದಮೇಲೆ ನೀವು ಈ ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಬೋದು, ಅದು ಆಪ್ಷನಲ್. ಇನ್ನು ಇದನ್ನು ನಾನು ಗಾಜಿನ ಬಾಟ್ಲಿನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಬಾಟಲಲ್ಲೇ ನೀವು ಇದನ್ನು ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. 1 ತಿಂಗಳು ಹೊರಗಡೆ ಎಲ್ಲ ಇಟ್ಟು ತಿನ್ನೋದಾದರೆ ಆರಾಮ್ಸೆ 1 ತಿಂಗಳು ನೀವು ಇಟ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿ ಬೋರ್ ಆಗಿದ್ದರೆ ಇದನ್ನು ಕೂಡ ನೀವು ಈ ಸೀಸನಲ್ಲಿ ಟ್ರೈ ಮಾಡ್ಬೋದು. ಇನ್ನು ನಾನು ಅಮಟೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ, ಲಿಂಕ್ನ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.